ಅಂದ್ರೆ ನಮಸ್ಕಾರ ನೋಡ್ಸಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಸ್ಥೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ನೀವೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ, ನೇರವಾಗಿ ಸಂದರ್ಶನ ಇರತ್ತೆ. ಅದ ನಂತರ ಒಂದು ಕೌಶಲ್ಯ ಪರೀಕ್ಷೆ, ಒಂದು ಸಣ್ಣ ಟೆಸ್ಟ್ ಇರತ್ತೆ. ಅದ ನಂತರ ಯಾವುದೇ ರೀತಿಯಾಗಿ ನೇಮಕಾತಿ ಪ್ರೊಸೆಸಿಂಗು ಇರೋದಿಲ್ಲ, ನೇರವಾಗಿ ಆಯ್ಕೆಗಳನ್ನ ಮಾಡ್ತಾರೆ. ಇದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು. ಯಾವ ಒಂದು ಪೋಸ್ಟು, ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಮತ್ತೆ ನೇಮಕಾತಿಯಲ್ಲಿ ಏನಾದ್ರೂ ಚೇಂಜಸ್ ಇದೆಯಾ, ಅಥವಾ ನೇಮಕಾತಿ ಆದ್ರೆ ಏನೆಲ್ಲ ಅನುಭವ ಆಗತ್ತೆ ರೂಲ್ಸ್ ನಲ್ಲಿ, ಅದೆಲ್ಲ ಮಾಹಿತಿ ಇರತ್ತೆ ಎ ಟು ಜೆಡ್ ವರೆಗೆ. ವಿಡಿಯೋ ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನೀವೇನಾದ್ರೂ ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ತಿಳಿಯೋದಿಲ್ಲ, ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತೇನೆ. ಯಾರ್ಯಾರು ಫೇಸ್ಬುಕ್ ದಲ್ಲಿ ನೋಡ್ತಾ ಇದಾರಲ್ಲ, ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತೇನೆ. ಇಲ್ಲಿ ಕಂಡಿರುವಂತ ಸಂಸ್ಥೆ ಹೆಸರು, ಇದು ನಮ್ಮ ಒಂದು ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಸ್ಥೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ, ಯಾವುದೇ ರೀತಿಯಾಗಿ ಗೋಲ್ಡ್ ಫ್ರಾನ್ ಹತ್ರ ತಿಳಿಸ್ಕೊಡ್ತಾ ಇಲ್ಲ. ತುಂಬಾ ಜನ ಕೇಳಬಹುದು, ಸರ್ ನಿನ್ನೆ ಮೊನ್ನೆ ವಿಡಿಯೋ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿ. ನೋಡಿ, ಈಗ ನಿಮಗೂ ಕೂಡ ಗೊತ್ತಿದೆ, ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಸುಮಾರು 15ರಿಂದ 18 ದಿನವರೆಗೆ ಅಧಿವೇಶನ ಇರತ್ತೆ. ಈ ಒಂದು ಅಧಿವೇಶನ ಕೂಡ ನಾನು ಕೂಡ ಹೋಗಿದ್ದೆ. ಅಲ್ಲಿ ತುಂಬಾ ಜನ ಕೂಡ ಬಂದಿದ್ರೆ, ಭೇಟಿ ಆದ್ರೆ ಖುಷಿ ಆಯ್ತು. ಎಲ್ಲರಿಗೂ ಯಾರ್ಯಾರು ಭೇಟಿ ಆಗಿದಾರಲ್ಲ, ಎಲ್ಲರಿಗೂ ಧನ್ಯವಾದಗಳು. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ಇಲ್ಲಿ ಕಲಿರುವಂತ ಸಂಸ್ಥೆ ಹೆಸರು. ಇನ್ಮೇಲೆ ವಿಡಿಯೋಗಳು ದಿನನಿತ್ಯವಾಗಿ ಬರ್ತಾ ಇರತ್ತೆ. ತುಂಬಾ ನೇಮಕಾತಿ ಬಂದಿದ್ದಾವೆ. ಒಂದು ದಿನ ಏನಾದ್ರು ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ಸಾಕಷ್ಟು ನೇಮಕಾತಿ ಬರತ್ತೆ, ಅಪ್ಡೇಟ್ ಬಂದಿದ್ದಾವೆ. ಅದ್ರ ಬಗ್ಗೆ ವಿಡಿಯೋ ಮಾಡತಕ್ಕ ಸಮಾಧಾನ ಆಗೋದಿಲ್ಲ. ಯಾಕಂದ್ರೆ ತುಂಬಾ ಜನ ಕಾಯ್ತಾ ಇರ್ತಾರ, ಜಾಬ್ಗೋಸ್ಕರ ಕಾಯ್ತಾ ಇರ್ತಾರ. ಒಟ್ಟಾರೆ ನಿಮ್ಗೆ ಹೆಲ್ಪ್ ಆಗ್ಬೇಕು. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾರೆ ನೋಡಿ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು, ಇದು ನಮ್ಮ ಒಂದು ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಸ್ಕೂಲ್ದಲ್ಲಿ ನೇಮಕಾತಿ ಆಗ್ತಾ ಇದೆ. ಅದು ಸೂಚನೆ ಆಗಿದ್ದೆ 12ನೇ ತಾರೀಕು. ಆಗಲೇ ತಿಳಿಸ್ಕೊಟ್ಟಿನಲ್ಲ, ಕೆಲವೊಂದು ಕಾರಣಗಳಿಂದ ಅಧಿವೇಶನಕ್ಕೆ ಹೋಗಿದ್ದೆ ಅಂತ ಹೇಳಿ ತಿಳ್ಸಕ್ಕಾಗಿಲ್ಲ. ಇನ್ ಮೇಲೆ ಅಪ್ಡೇಟ್ ಬರ್ತಾ ಇರತ್ತೆ. ಇದು 12ನೇ ತಾರೀಕು ನೇಮಕಾತಿ ಆಗಿರತ್ತೆ. ಇಲ್ಲಿ ನೋಡಿ, ವ್ಯಾಕೆನ್ಸಿ ಡೀಟೇಲ್ಸ್ ಗಳು ಒಂದೊಂದೇ ನೋಡೋಣ. ಮೇಲ್ ನರ್ಸ್ ಅಂತ ಹೇಳಿ, ಅಂದ್ರೆ ಪುರುಷ ನರ್ಸ್ ಹುದ್ದೆಗಳಿಗೆ ಒಂದು ಪೋಸ್ಟ್ ನೇಮಕಾತಿ ಆಗ್ತಾ ಇದೆ. ಈ ಒಂದು ಮೇಲ್ ನರ್ಸ್ ಇದೆಯಲ್ಲ, ಒಂದು ಪೋಸ್ಟ್ ಇರೋದ್ರಿಂದ ಇದಕ್ಕೆ ಏನೆಲ್ಲ ಕ್ರೈಟೀರಿಯಾ ಇರಬೇಕು ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ 55% ತೆಗೆದುಕೊಂಡು ನರ್ಸಿಂಗು ಡಿಪ್ಲೊಮಾ ತೆರಗಡೆ ಹೊಂದಿದವರು ಅಪ್ಲಿಕೇಶನ್ ಹಾಕಿ, ಅಥವಾ ಡಿಪ್ಲೊಮಾ JNM ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಿ. ಅದೇ ರೀತಿಯಾಗಿ BSc ನರ್ಸಿಂಗ್ ವಿತ್ ಕಂಪ್ಲೀಟ್ ಮಾಡಿದವರು ಆಗಿರಬೇಕು. 55% ತೆಗೆದುಕೊಂಡು. ಇದು ರೂಲ್ಸ್ ಪ್ರಕಾರ ಅನುವಾಗತ್ತೆ. ಇನ್ನು ಎರಡನೇ ಪಾಯಿಂಟು, ಎಕ್ಸ್ಪೀರಿಯನ್ಸ್ ನೋಡ್ಬೇಕಂದ್ರೆ, ಎಕ್ಸ್ಪೀರಿಯನ್ಸ್ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಸುಮಾರು 5 ವರ್ಷ ತನಕ ಕೊಟ್ಟಿದ್ದಾರೆ. ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಸ್ಕೂಲ್ ನಲ್ಲಿ 5 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಗಳು ಅನುಭವವಾಗತ್ತೆ. ಅದ ನಂತರ ಏಜ್ ಲಿಮಿಟ್ಗಳು, ಅದು ಕೂಡ ಇಲ್ಲೇ ಮೆನ್ಷನ್ ಆಗಿದೆ ನೋಡಿ. ಏಜ್ ಲಿಮಿಟ್ 18 ಕೊಟ್ಟಿದ್ದಾರೆ, ಬಟ್ 21 ವರ್ಷ ತನಕ ಅನುಭವ ಆಗತ್ತೆ. 21ರಿಂದ 40 ವರ್ಷ ತನಕ ಅನುಭವ ಆಗತ್ತೆ. ಅದೇ ರೀತಿಯಾಗಿ ನಿಮ್ಗೆ ಏನೆಲ್ಲ ಇರಬಾರ್ದು ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ, ಅದರ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಫಿಮೇಲ್ ವಾರ್ಡರ್ ಹುದ್ದೆಗಳಿಗೆ, ಇದು ಮೊದಲನೇ ಪೋಸ್ಟ್ ಆಯ್ತು. ಇನ್ನು ಎರಡನೇ ಪೋಸ್ಟ್ ನೋಡಿ, ಫಿಮೇಲ್ ವಾರ್ಡರ್ ಹುದ್ದೆಗಳು ಮತ್ತು ಕ್ಲರ್ಕ್ ಹುದ್ದೆ ಕೂಡ ಖಾಲಿ ಇರತ್ತೆ. 3 ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಟೋಟಲ್ ಆಗಿ ಎಲ್ಲ ಮಾಹಿತಿ ಇರತ್ತೆ. ಮಹಿಳಾ ವಾರ್ಡರ್ ಹುದ್ದೆಗಳು, ಗುಮಾಸ್ತ, ಪುರುಷ ನರ್ಸ್ ಅಂತ ಹೇಳಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಮಾಹಿತಿ ಇದೆ ನೋಡಿ. ಇಲ್ಲಿ ಫಿಮೇಲ್ ವಾರ್ಡರ್ ಹುದ್ದೆಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಎಜುಕೇಶನ್, ನೀವೇನಾದ್ರೂ 10ನೇ ಪಾಸ್ ಆಗಿತ್ತಂದ್ರೆ. ಅದ ನಂತರ ಏಜ್ ಲಿಮಿಟ್ ದಲ್ಲಿ 21ರಿಂದ 35 ಇದೆಲ್ಲ ಆಗಿರಬೇಕು. ಹಾಗೂ ಮಾನದಂಡಗಳ ಪ್ರಕಾರ ವಯೋಮಿತಿಯಲ್ಲಿ ಕೂಡ ಸಡಿಲಿಕ್ಕಿರತ್ತೆ. ಮತ್ತೆ ನಿಮಗೆ ಏನೆಲ್ಲ ಅನುಭವ ಆಗತ್ತೆ, ಏನೆಲ್ಲ ಅನುಭವ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ರೂಲ್ಸ್ ಪ್ರಕಾರ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ ಕ್ಲರ್ಕ್ ಹುದ್ದೆಗಳು, ಇದನ್ನ ತಿಳಿಸ್ಕೊಟ್ಟೇನಲ್ಲ, 3ನೇ ಹುದ್ದೆ ಅಂತ ಹೇಳಿ ಕ್ಲರ್ಕ್ ಹುದ್ದೆ ಇರತ್ತೆ. ಇಲ್ಲಿ 2 ಪೋಸ್ಟ್ ಇರತ್ತೆ ಕ್ಲರ್ಕ್ ಹುದ್ದೆಗಳು. ಇದಕ್ಕೆ ಆಗ್ಲೇ ತಿಳಿಸ್ಕೊಟ್ಟುವಂತ ಸೆಕೆಂಡ್ PUC ಪಾಸ್ ಆಗಿರ್ಬೇಕಾಗತ್ತೆ. ಮಾನದಂಡಗಳ ಪ್ರಕಾರ ಅದನ್ನ ನೋಡ್ಕೊಳ್ಳಿ. ಅದಕ್ಕೆ 10ನೇ ಪಾಸ್ ಆಗಿರ್ಬೇಕು. ಮತ್ತೆ ಏಜ್ ಲಿಮಿಟ್ ಸೇಮ್, ಬಟ್ ಚೇಂಜಸ್ ಇರತ್ತೆ. 21ರಿಂದ ಸುಮಾರು ನಿಮಗೆ 35 ವರ್ಷ ತನಕ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಮಾನದಂಡಗಳ ಪ್ರಕಾರ ಏಜ್ ಲಿಮಿಟ್ಗಳು ಅನುಭವ ಆಗತ್ತೆ. ನಿಮಗೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಇಲ್ಲಿ ಯಾವುದೇ ರೀತಿಯಾಗಿ ಮಾಹಿತಿ ಇಲ್ಲ. ಮೊದಲನೇ ಪೋಸ್ಟಿಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಇರತ್ತೆ. ಇನ್ನು ಪ್ರೊಸೆಸಿಂಗು, ಅಪ್ಲಿಕೇಶನ್ ಹಾಕುವಂತ ಪ್ರೊಸೆಸಿಂಗು, ಇದು ಒಂದು ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿತ್ತಂದ್ರೆ ಒಂದು ಆಫ್ಲೈನ್ ಅಲ್ಲಿ ಶುಲ್ಕ ಜೊತೆಗೆ ಪಾವತಿ ಮಾಡಬೇಕು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಅಂತ ಹೇಳಿ ಇಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಆಫ್ಲೈನ್ ಫಾರ್ಮ್ ಈ ಒಂದು ವೆಬ್ಸೈಟ್ ದಲ್ಲಿ ಸಿಗತ್ತೆ. ಯಾವುದು www.com KSRSS.com ಗೆ ಭೇಟಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇದಕ್ಕೆ ಶಾರ್ಟ್ ಕಟ್ ದಲ್ಲಿ ಏನ್ ಕರೀತಾರೆ ಅಂದ್ರೆ KSRSS ಅಂತ ಹೇಳಿ.
KSRSS ಇದು ಸಂಸ್ಥೆಯ ಹೆಸರು. ಮತ್ತೆ ಇದಕ್ಕೆ ಕೆಲವೊಂದು ರೂಲ್ಸ್ಗಳು ನಿಯಮಗಳಿದಾವೆ. ಏನೇನ್ ಸರ್ಟಿಫಿಕೇಟ್ ಬೇಕು, ಏನೆಲ್ಲ ಇರಬೇಕು, ಅದೆಲ್ಲ ಇಲ್ಲಿ ವಿವರಗಳು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ಗಳು ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬಾ ದಿನ ಟೈಮ್ ಇಲ್ಲ. ಇದೇ ತಿಂಗಳು 26 ಡಿಸೆಂಬರ್ 2025 ತನಕ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಹಂಗೋ ಹಿಂಗೋ ಮಾಡ್ಕೋತು ಈ ಒಂದು ವರ್ಷ ಮುಗಿದು ಹೋಗತ್ತ. ಈ ವರ್ಷದಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯಾಗಿ ನೇಮಕಾತಿಗಳು ರಿಲೀಸ್ ಆಗಿಲ್ಲ, KA ಒಂದು ಬಿಟ್ಟು. ಅದ್ರ ಬಳಿಕ ಯಾವುದೇ ನೇಮಕಾತಿನೇ ಆಗಿಲ್ಲ. ಇನ್ನು ಮುಂದಿನ ವರ್ಷ ನೇಮಕಾತಿ ಆಗುತ್ತೋ ಬಿಡುತ್ತೋ ಒಂದು ಅರ್ಥ ಆಗ್ತಾ ಇಲ್ಲ. ನಾನು ಕೂಡ ನಿನ್ನೆ ಹೋದಾಗ ಗೊತ್ತಾಯ್ತು ಅಲ್ಲಿ ಹಂಗಿದೆ ಅಂತ ಹೇಳಿ. ಅವರೆಲ್ಲ AC ರೂಮ್ದಲ್ಲಿ ಆರಾಮ್ ಕುಂತಿರ್ತಾರೆ, ಆರಾಮ್ ಇರ್ತಾರೆ, ಅವರು ಏನು ವಿಚಾರ ಮಾಡಲ್ಲ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ. ಪುರುಷ ನರ್ಸ್ ಹುದ್ದೆಗಳು, ಮಹಿಳಾ ವಾರ್ಡನ್ ಹುದ್ದೆಗಳು, ಗುಮಾಸ್ತ ಹುದ್ದೆಗಳು, ಈ ಒಂದು ಪ್ರೊಸೆಸಿಂಗ್ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿ. ಇನ್ನು ಅರ್ಜಿ ಶುಲ್ಕದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಒಂದೊಂದು ರೀತಿಯಲ್ಲಿ ಒಂದೊಂದು ಶುಲ್ಕ ಕೊಟ್ಟಿದ್ದಾರೆ ಅವರು. ಇದರಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ SC/ST ವರ್ಗದವರಿಗೆ ಮತ್ತು OBC ವರ್ಗದವರಿಗೆ ಸ್ವಲ್ಪ ಬೇರೆ ರೀತಿಯಲ್ಲಿ ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ ನೋಡಿ ಇಲ್ಲಿದೆ. ಬಟ್ ನೀವು ಅರ್ಜಿ ಅರ್ಜಿ ಆಫ್ಲೈನ್ ಇರೋದ್ರಿಂದ ಒಂದು ವಿಳಾಸ ಇರತ್ತಲ್ಲ, ಅಡ್ರೆಸ್ ಇಲ್ಲಿದೆ ನೋಡಿ. ಇಲ್ಲಿ ನೋಡಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಸ್ಕೂಲ್, ಸಂಗೊಳ್ಳಿ ವಿಲೇಜ್, ಬಲಂಕ ತಾಲೂಕು, ಬೆಳಗಾವಿ ಡಿಸ್ಟಿಕ್, ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಯಾವುದು? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ, ಸಂಗೊಳ್ಳಿ ಗ್ರಾಮ, ಬೈಲಹೊಂಗಲ್ ತಾಲೂಕು, ಬೆಳಗಾವಿ ಜಿಲ್ಲೆ, ಕರ್ನಾಟಕ. ಪಿನ್ ಕೋಡ್ 59,115. ಇದಕ್ಕೆ 26ನೇ ತಾರೀಕೊಳಗಾಗಿ ಸಬ್ಮಿಟ್ ಮಾಡಿ. ಇನ್ನು ಶುಲ್ಕದ ವಿವರ ಇಲ್ಲಿದೆ ನೋಡಿ. OBC ಕ್ಯಾಂಡಿಡೇಟ್ಗೆ, ಜನರಲ್ ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟಂತೆ ನಿಮಗೆ 500 ರೂಪಾಯಿ. ಅದೇ ನೀವೇನಾದ್ರೂ SC/ST ವರ್ಗದವ್ರು ಆಗಿತ್ತಂದ್ರೆ 350 ರೂಪಾಯಿ ತನ ಪಾವತಿ ಮಾಡಬೇಕು. ಇಲ್ಲಿ ಮಹಿಳೆಯರಿಗೂ ಅವಕಾಶ ಇರತ್ತೆ ಮತ್ತು ಪುರುಷರಿಗೂ ಅವಕಾಶ ಇರತ್ತೆ. ಇಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ ಮಾನದಂಡಗಳ ಪ್ರಕಾರ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತು ಬ್ಯಾಡ್ ನ್ಯೂಸ್ ಒಂದೇ, ನಿಮಗೆ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಟೆನ್ಷನ್ ತಗೋಬೇಡಿ. ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ, ಎಲ್ಲ ಮಾಹಿತಿ ಇರತ್ತೆ. ಅಪ್ಲಿಕೇಶನ್ ಹಾಕಿ ನೀವೇನಾದ್ರೂ ಸಬ್ಮಿಟ್ ಮಾಡಿ ಆಯ್ಕೆ ಆದ್ರೆ ಬೆಳಗಾವಿಯಲ್ಲಿ ಕೆಲಸ ಇರತ್ತೆ. ಆಯ್ಕೆ ಆದಂತ ಅಭ್ಯರ್ಥಿಗಳಿಗೆ 18,000ದಿಂದ ರೂಪಾಯಿ 30,000 ತನಕ ಸ್ಯಾಲರಿಗಳು ಕೂಡ ಇರತ್ತೆ. ಇಲ್ಲಿ 10ನೇ ತರಗತಿ ಹೊಂದಿರೋ ಸೆಕೆಂಡ್ PUC, ಡಿಪ್ಲೊಮಾ, GNM, BSc ಇಷ್ಟಾಗಿರ್ಬೇಕು. ಇನ್ನು ಯಾವುದಕ್ಕೆ ಎಷ್ಟೆಷ್ಟು ಆಗಿರ್ಬೇಕಂತ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೇವೆ. ಇನ್ನು ಯಾವುದಕ್ಕೆ ಎಷ್ಟೆಷ್ಟು ಸಂಬಳ ಕೊಡ್ಬೋದು ಅದನ್ನ ಕೊಡ್ಬೋದಲ್ಲ, ಕೊಟ್ಟೆ ಕೊಡ್ತಾರೆ. ಗುಮ್ಮಾಸ್ ಹುದ್ದೆಗೆ 25,500, ಮಹಿಳಾ ವಾರ್ಡನ್ ಹುದ್ದೆಗೆ 18,000, ಪುರುಷ ನರ್ಸ್ ಹುದ್ದೆಗಳಿಗೆ 30,000. ಪುರುಷ ನರ್ಸ್ ಇರತ್ತೆ, ಮಹಿಳಾ ನರ್ಸ್ ಅಲ್ಲ, ಪುರುಷ ನರ್ಸು. ಶುಲ್ಕದ ಬಗ್ಗೆ ವಿವರ, ಆಯ್ಕೆದಲ್ಲಿ ಪ್ರಾಯೋಗಿಕ ಪರೀಕ್ಷೆ, ಸಣ್ಣ ಟೆಸ್ಟು, ಸಂದರ್ಶನ, ಇಷ್ಟಾದ್ರೆ ಮುಗಿಯಿತು. ಆಯ್ಕೆಗಳನ್ನ ಮಾಡ್ತಾರೆ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ಏನಾದ್ರು ರೂಲ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ, ನೇಮಕಾತಿಗೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್